ನಿನ್ನೆ ನನ್ನ ಸಚಿನ್ ಫೋನ್ ಮಾಡಿ ನಮ್ಮ ಸುಮ್ಮನೆ ಸಚಿನ್ ಫೋನ್ ಮಾಡಿ, ಅಣ್ಣ ನಾಳೆ ನಮ್ಮ ಸಿನಿಮಾ ಟ್ರೈಲರ್ ರಿಲೀಸು, ನೀನು ಬರಬೇಕು ಅಂದರು. ಎಷ್ಟೊತ್ತಿಗಪ್ಪ ಅಂದೆ. 12 ಗಂಟೆಗೆ. ನಮ್ಮ ಚೇಂಬರ್ ಮೀಟಿಂಗು 12 ಗಂಟೆಗೆ ಇತ್ತು. ನಾನು ಅವ್ನಿಗೆ ಹೇಳಿದೆ ಫೋಟೋ ಹಾಕ್ಬಿಟ್ಟ ಅವನು. ಯಾವಾಗ ಫೋಟೋ ಹಾಕ್ಬಿಟ್ಟು ಬರ್ತಾರೆ ಅಂದ ತಕ್ಷಣ ಅದರ ಅರ್ಥ ಬೇರೆ ಆಗಿಬಿಡುತ್ತೆ. ನಾನು ಆಮೇಲೆ ನಮ್ಮ ಅಧ್ಯಕ್ಷನ ಕೇಳಿಕೊಂಡು ಒಂದು ಅರ್ಧ ಗಂಟೆ ತಡವಾಗಿ ಬರ್ತೀನಿ ಅಂತಂದೆ. ನಾನು 12 ಗಂಟೆಗೆ ಇದ್ದೆ. ಆದರೆ ಇವತ್ತು ನಾನು ಹೊರಡಬೇಕಾಗಿತ್ತು. ಅದಕ್ಕೋಸ್ಕರ ನಾರಾಯಣಸ್ವಾಮಿ ಅವ್ರನ್ನ ಕ್ಷಮೆ ಕೇಳ್ತಾ ನಾನು ಮಾತಾಡ್ತೀನಿ. ನನಗೆ ಇಲ್ಲಿ ಮಾತಾಡೋ ಹಕ್ಕು ಜಾಸ್ತಿ ಇದೆ. ಕಾರಣ ಇಷ್ಟೇ, ನಾನು ನೋಡಿದಂತಹ ಯಾವತ್ತೂ ಒಂದು ನಿರ್ದೇಶಕನಿಗೆ ಮೊದಲನೇ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೀತಾರೆ. ಅಂತಹ ಒಂದು ನಿರ್ದೇಶನವನ್ನು, ಜವಾಬ್ದಾರಿನ ಯಾವ ರೀತಿ ಹೊತ್ತಿದ್ದಾರೆ ಅಂತ ದಿನೇಶ್ ಬಾಬು ಬಗ್ಗೆ ನಾವು ಹೇಳೋ ಅಗತ್ಯನೇ ಇಲ್ಲ. ಅವ್ರಿಗೆ ಸಿನಿಮಾಟೋಗ್ರಾಫರ್ ಅವರು ತಮಿಳುನಾಡಲ್ಲಿ ಕೋಕಿಲಾ ಮೋಹನ್ ಜೊತೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಆಗಲೇ ಪರಿಚಯ ಆಗಿತ್ತು ದಿನೇಶ್ ಬಾಬು ಹಾಗೂ ಸುಹಾಸಿನಿ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ದಿನೇಶ್ ಬಾಬು ಪರಿಚಯ ಆಗಿ ಕನ್ನಡಕ್ಕೆ ಬಂದ ತಕ್ಷಣ ಅವರು ಅನೇಕ ಉತ್ತಮವಾದ ಸಿನಿಮಾಗಳನ್ನ ಕೊಡ್ತಾ ಹೋದರು. ಅದು ವಿಷ್ಣುವರ್ಧನ್ ಜೊತೆ ಮಾಡಿದಂಥ ಸುಪ್ರಭಾತ ಇರ್ಬೋದು, ಲಾಲಿ ಇರ್ಬೋದು, ರಮೇಶ್ ಅರವಿಂದ್ ಜೊತೆ ಮಾಡಿದಂಥ ಅಮೃತ ವರ್ಷಿಣಿ ಇರ್ಬೋದು, ಅನಂತ್ ನಾಗ್ ಜೊತೆ ನಾನೇನೂ ಮಾಡಲಿಲ್ಲ ಅನ್ನುವ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು, ಹೆಂಡತಿಗೆ ಹೇಳ್ಬೇಡಿ ಅದು ಕೂಡ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಕಾಶಿನಾಥ್ ಮಾಡಿದಂತ ಕಾಣುತ್ತೆ, ಸಂಕೇತ್ ಕಾಶಿ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಅವ್ರ ಜೊತೆ ಕೆಲಸ ಮಾಡುವಾಗ ನಾವು ಕಲಿಯೋದು ತುಂಬ ಇರುತ್ತೆ. ಅವರ ಶ್ರದ್ಧೆ ಎಷ್ಟಿರ್ತಂದರೆ ಬೆಳಗಿನ ಜಾವ 5 ಗಂಟೆಗೆ ರೆಡಿ ಇರಬೇಕು ಆರ್ಟಿಸ್ಟ್. ಆ ರೀತಿ ಕೆಲಸ ಮಾಡುವಂಥ ಒಂದು ಪ್ರತಿಭೆ. 5 ಗಂಟೆಗೆಲ್ಲ ಹೌದಪ್ಪ, ಅದನ್ನೇ ಹೇಳ್ತಾ ಇರ್ತೀವಿ. ಇವತ್ತು ಆ ಒಂದು ಥರದ ಕೆಲಸ ಮಾಡೋಲ್ಲ ಕಮ್ಮಿ ಆಗಿಬಿಟ್ಟಿದ್ದಾರೆ. ಇವತ್ತು ಸಿನಿಮಾ ರಂಗ, ಕನ್ನಡ ಸಿನಿಮಾಗಳ ಅನೇಕ ಸಿನಿಮಾಗಳು ಬಿಡುಗಡೆ ಆಗತ್ತೆ, ಒಂದೇ ಶೋ 2 ಶೋಗೆಲ್ಲ ತೆಗೆದು ಬಿಡ್ತಾರೆ ಪಿಕ್ಚರ್ನ. ಈ ರೀತಿಯಾದ ಒಂದು ನೋವನ್ನು ನಾವು ಪ್ರತಿದಿನ ನಮ್ಮ ಚೇಂಬರ್ಲಿ ಎದುರಿಸ್ತಾ ಇದ್ದೀವಿ. ಆದರೆ ಇವತ್ತು ಈ 2 ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ದಾಗ ಉತ್ತರನೇ ಒಂಥರ ಇತ್ತು, ಅಭಿಂಜನನೇ ಒಂಥರ ಇತ್ತು. ನೀವು ನೋಡ್ಬೋದು ಆ ಸಿನಿಮಾಗಳ ಒಂದು ಏನು ಮೇಕಿಂಗ್ ಇದೆಯಲ್ಲ, ಅದರಲ್ಲೇ ಗೊತ್ತಾಗತ್ತೆ ಎಷ್ಟು ಡೀಪ್ ಆಗಿ ಸ್ಟಡಿ ಮಾಡಿ ಒಂದೊಂದನ್ನು ಫ್ರೇಮ್ ಬೈ ಫ್ರೇಮ್ ಚೆನ್ನಾಗಿ ಮಾಡಿರೋಂಥ ನನ್ನ ಆತ್ಮೀಯ ಗೆಳೆಯ ಹಾಗೂ ನಿರ್ದೇಶಕ ದಿನೇಶ್ ಬಾಬುಗೆ ಒಂದು ದೊಡ್ಡ ಸಲಾಮ್. ಚೆನ್ನಾಗಿ ಹೊಡಿರಪ್ಪ, ಚಪ್ಪಾಳೆ ಹೊಡೆದ್ರೆ ಆರೋಗ್ಯ ಚೆನ್ನಾಗಿ ಅಂತ ಅರ್ಥ. ಅದಕ್ಕೆ ಅವಾಗವಾಗ ಅವ್ರು ಹೇಳ್ತಾ ಇದ್ರು. ಎರಡನೇದು, ಈ ಸಿನಿಮಾದಲ್ಲಿ ಮಾಡಿದಂಥ ನಟನಟಿಯರ ಬಗ್ಗೆ ನಾನು ಹೇಳಬೇಕು. ಮುಖ್ಯವಾಗಿ ತಾರಾ, ನ್ಯಾಷನಲ್ ಅವಾರ್ಡ್ ವಿನ್ನರು, ನನ್ನ ಗೆಳತಿ. ಯಾವುದೇ ಪಾತ್ರವನ್ನು ಕೊಟ್ಟರೆ ಆ ಪಾತ್ರಕ್ಕೆ ಹಾಗೆ ಒಪ್ಕೊಂಡು ಆಕೆ ಮಾಡುವಂಥ ಅನೇಕ ಹಸೀನಾ ಇರ್ಬೋದು, ಅಥವಾ ಈ ಪಿಕ್ಚರ್ ಇರ್ಬೋದು. ಈಗ ಇದ್ರಲ್ಲಿ ನೋಡಿದೆ, ನೀನು ನೋಡಿದ ತಕ್ಷಣ ಪಕ್ಕ ಜಡ್ಜಿ ತಂಗಿ ಇದೆ ಅಂತಂದೆ. ಅದೇ ಥರ ಆಕೆ ಮಾತು ಕೂಡ ಹಂಗೆ ಇತ್ತು ನೋಡಿ, ಗತ್ತಿತ್ತು. ಅಫ್ಕೋರ್ಸ್ ನಾರಾಯಣ ಸ್ವಾಮಿ 2 ಪಿಕ್ಚರಲ್ಲೂ ಹೀರೋ. ನಾನು ಪ್ರತಿ ಸಲ ಒಂದು TV ಸೀರಿಯಲ್ ಮಾಡಿದಾಗೆಲ್ಲ ಹೇಳ್ತಾ ಇದ್ದೆ, ನೀನು ಯಾಕೋ ಸಿನಿಮಾದಲ್ಲಿ ಮಾಡೋದಿಲ್ಲ ಅಂತ. ಇಂಥ ಪ್ರತಿಭೆ ಅವನು, ಭಾಳ ಅತ್ಯಂತ ಒಳ್ಳೆ ಮಟ್ಟಕ್ಕೆ ನೀನು ಏರ್ತೀಯ, ನೀನು ಹೋಗ್ತೀನೋ ಅನ್ನೋ ನಂಬಿಕೆ ನನಗಿದೆ. ಅದೇ ರೀತಿ ಈ ಕರಿಸುಬ್ಬ ಹೆಂಗಂದ್ರೆ ಒಂಥರ ಕೆಮಿಲಿ ಅಂತಾರ, ಯಾವ ಮರಕ್ಕತ್ತಾನ ಆ ಬಣ್ಣ ಆಗ್ಬಿಡ್ತಾನ ಅವನು. ನೋಡಿ, ಇದರಲ್ಲಿ ನಾನು ಮಾಡಿದ್ದೆ ಅನ್ವೇಷಣೆ ಅಂತ ಒಂದು ಪಿಕ್ಚರ್ ಮಾಡಿದೆ. ಅದ್ರಲ್ಲಿ ನಂದು ಹೆಣದ ಪಾತ್ರ ಇತ್ತು. ಯಾರೋ ಒಬ್ರು ಬರೆದಿದ್ರು, ಹೆಣದ ಪಾತ್ರದಲ್ಲಿ ಜೀವಂತ ಅಭಿನಯ ಅಂತ. ನನಗದು ಖುಷಿ ಆಯ್ತಮ್ಮ. ಬಹುಶಃ ಅದನ್ನೇ ಕರಿಸುಬ್ಬನ್ ಇದ್ರಲ್ಲಿ ಮಾಡಿದ್ದಾನೆ, ಅಭಿಂಜನದಲ್ಲಿ ಮಾಡಿದ್ದಾನೆ. ಅವನು ಒಂದೊಂದು ಎಕ್ಸ್ಪ್ರೆಷನ್ ನೋಡ್ತಾ ಇದ್ದಾಗ, ಆ ಪೋಸ್ಟರ್ ಎಕ್ಸ್ಪ್ರೆಷನ್ ನೋಡಿದಾಗಲೇ ಗೊತ್ತಾಯ್ತು ತುಂಬ ಚೆನ್ನಾಗಿದೆ ಅಂತ. ಮತ್ತೆ ಹೊಸಬರು ಒಂದಷ್ಟು ಜನ ಬಂದಿದ್ದಾರೆ. ಈ ಕಾಲಘಟ್ಟದಲ್ಲಿ ಅವ್ರಿಗೆ ನಾವು ಆಶೀರ್ವಾದ ಮಾಡೋದಷ್ಟೇ ಕೆಲಸ ನಮ್ಮದು. ಮುಖ್ಯವಾಗಿ ನಿಮಗೆ ಎಲ್ಲ ಮಾಧ್ಯಮದವ್ರಿಗೆ ಇವತ್ತು ಹೊಸ ರೀತಿಯ ಸಿನಿಮಾಗಳು ಬರ್ತಾ ಇದೆ. ಮೊದಲೆಲ್ಲ ರೀಲಿಂದ ಬರ್ತಾ ಇತ್ತು, ಆಮೇಲೆ ಅದು ಇದು ಡಿಜಿಟಲ್ ಆಯಿತು. ಈಗ ಕಂಪ್ಲೀಟ್ ಅದನ್ನು ಬೇರೆ ಥರನೇ AI ಥರ ಹೋಗ್ತಾ ಇದೆ. ಈ ಥರ ಎಲ್ಲ ಬದಲಾವಣೆಗಳಲ್ಲೂ ಕೂಡ 50 ವರ್ಷದಿಂದ ಸತತವಾಗಿ ಒಂದು ಚಿತ್ರರಂಗದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಿಜವಾಗ್ಲೂ ಶ್ರೇಷ್ಠರು ಅಂತಲೇ ಹೇಳಬೇಕು. ಹಾಗಾಗಿ ದಿನೇಶ್ ಬಾಬು ಸರ್, ವಾಟ್ ಎವರ್ ಯು ಹ್ಯಾವ್ ಡನ್ ಸೋ ಫಾರ್, ಐ ಥಿಂಕ್ ಯು ಕ್ಯಾನ್ ಸ್ಟಿಲ್ ವರ್ಕ್ ಫಾರ್ another 10 years ಈಸಿಲಿ.
ಅಂಡ್ ಯಾರೋ ಕೇಳಿದ್ರು ಈ ಸಿನಿಮಾದಲ್ಲಿ ನೀವು ಇದ್ದೀರಾ ಅಂತ. ಸರ್ ನೀವು ಹೋಗಿ ನೀವು ಯಾಕೆ ಸರ್ ಕರೆದಿಲ್ಲ ನನ್ನ ಈ ಪಿಕ್ಚರ್ಗೆ? ಚೇಂಬರ್ ಈಗ 3 ತಿಂಗಳಿಂದ ಈ ಪಿಕ್ಚರ್ ಮಾಡಿ ನಾನು ಒಂದು 2-3 ವರ್ಷ ಆಗಿರ್ಬೇಕು ಅಂತ ಕಾಣುತ್ತೆ. ಇರ್ಲಿ, ವಾಟ್ ಎವರ್ ಇಟ್ ಈಸ್. ಯಾಕೆಂದ್ರೆ ಕೆಲವು ಸಮಯ ನಮ್ಗೆ ಅನ್ಸುತ್ತೆ ಇಂಥವ್ರ ಜೊತೆ ನಾವು ಕೆಲಸ ಮಾಡಲಿಲ್ವ ಅಂತ ಒಂದು ಕೊರಗಿರುತ್ತೆ. ಅವರೇ ಹೇಳಿದ್ದಾರೆ ನೆಕ್ಸ್ಟ್ ಫಿಲ್ಮಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ನಂಬಿಕೆಯಲ್ಲಿ, ಆ ಒಂದು ವಿಚಾರದಲ್ಲಿ ನಾನು ಎಲ್ರಿಗೂ ಧನ್ಯವಾದ ಹೇಳ್ತಾ ಮತ್ತೆ ಕ್ಷಮೆಯನ್ನು ಯಾಚಿಸ್ತಾ ಮೀಟಿಂಗ್ ಇರೋದ್ರಿಂದ ನಾನು ಬಿಡುವು ತಗೋತೀನಿ. ಹಾಗೆ ಇವತ್ತು ನಮ್ಮ ರಾಜ್ಕುಮಾರ್ ಅವರ ಅಳಿಯ ಅಂತ ಹೇಳಲ್ಲ, ಅವರ ಮನೆ ದೇವರು ನಮ್ಮ ಗೋವಿಂದರಾಜ್, ನಿಜವಲ್ಲ. ಹಾಗೇನೆ ನನ್ನ ತಂಗಿ ಲಕ್ಷ್ಮಿ. ಪ್ರತಿ ಸಲ ನನಗೆ ಏನಾದರೂ ಒಂದು ವಿಚಾರ ಬಂತು ಅಂದರೆ ಅವರ ಒಂದು ಭಾವನೆ ಇದೆಯಲ್ಲ, ಅತ್ಯಂತ ಉತ್ಕೃಷ್ಟವಾದದ್ದು, ಬಹಳ ಶ್ರೇಷ್ಠವಾದದ್ದು. ನನಗೆ ಆ 2000ರಲ್ಲಿ ಅವ್ರು ಕಾಡಿಗೆ ಹೋದಾಗ ಅದೇನು ಥರ ಅನುಭವಿಸಿದ್ರು ಈ ಅಣ್ಣ, ನಿಜವಾಗ್ಲೂ ಅದೆಲ್ಲ ಒಂದ್ಸಲಿ ನನ್ನ ಕಣ್ಮುಂದೆ ಬಂದ್ಬಿಡುತ್ತೆ. ಆದರೆ ಬದುಕು ಬದಲಾವಣೆ ಆಗ್ತಾನೆ ಇರುತ್ತೆ. ಇವತ್ತು ಬಂದು ಅವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ರಾಜ್ಕುಮಾರೇ ಆಶೀರ್ವಾದ ಮಾಡ್ದಂಗಿದೆ. ಆ ಒಂದು ಪ್ರೀತಿ ನನ್ನಿದೆ. ಸೊ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ, ಮುಖ್ಯವಾಗಿ ನಿರ್ಮಾಪಕ, ಅನ್ನದಾತ, ನನಗೆ ಈ ನಾಗೇಶ್ವರರಾವು ವಿಗ್ ಮೇಕರು, ಅಂದರೆ ಎಲ್ಲ ಬೋಲ್ಟಲ್ಗಳನ್ನ ಅಲಂಕಾರ ಮಾಡಿಬಿಡ್ತಾ ಇದ್ರು. ಬಹುಶಃ ಅವರ ಜೊತೆ ಸಾಥ್ ಕೊಟ್ಟಂಥ ಮಂಜುನಾಥ್ ಇರ್ಬೋದು, ಶಾಂಡಿಲ್ಯ ಇರ್ಬೋದು. ಶಾಂಡಿಲ್ಯ ಥಿಯೇಟ್ರಿಂದ ಬಂದವರು, ರಂಗಭೂಮಿಯಿಂದ ಬಂದಂಥ ಪ್ರತಿಭೆ. ಅವ್ರಿಗೂ ನನ್ನ ಧನ್ಯವಾದಗಳು ಹೇಳ್ತಾ, ಮುಖ್ಯವಾಗಿ ಇವತ್ತು ರಾಮಕೃಷ್ಣ, ಮೇಕಪ್ ರಾಮಕೃಷ್ಣ ನನ್ನ ಜೊತೆ ಇದ್ದಾನೆ. ಹೆಚ್ಚು ಕಡಿಮೆ ನನ್ನ ಅವನ ಜರ್ನಿ ಸೇಮ್, ಅಥವಾ ಒಂದು 2 ವರ್ಷ ದೊಡ್ಡವನು ನನಗಿಂತ ಇದರಲ್ಲಿ ಚಿತ್ರರಂಗದಲ್ಲಿ. ಹಾಗೆ ಜೆ ಕೃಷ್ಣ ಅವ್ರಿಗೆ ನಮಸ್ಕಾರ ಹೇಳ್ತಾ, ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲ, ಅವ್ರ ಸಾಧನೆ ಮಾತಾಡ್ತಾ ಇದ್ದರೆ ನನ್ನೊಬ್ಬನೇ ಮಾತಾಡುತ್ತೆ. ಯಾಕೆಂದ್ರೆ ಅದನ್ನ ಮಾತಾಡಕ್ಕೆ ಬೇಕಾದ ಜನ ಇದ್ದಾರೆ. ಯಾಕೆಂದ್ರೆ ಇದು ಸಾಧ್ಯ ಅಲ್ಲಲ್ಲ. ನಾನು ಒಂದು ವಿಚಾರನ ನಾನು ಇವತ್ತು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಅದು ಎಷ್ಟು ಪ್ರಸ್ತುತನೋ ಇಲ್ಲೋ ಗೊತ್ತಿಲ್ಲ. ಶಂಕರ್ನಾಗ್ ಮಾಡಿದ ಮಹೇಶ್ವರ ಸಿನಿಮಾ ನಂತರ ನಾನು ನೆನೆಸ್ಕೊಳ್ಳೇಬೇಕು. ಒಂದು ಘಟನೆ ನಡೀತು. ಅದು ಸುಮಲತಾ ಇರ್ಬೋದು ಅಥವಾ ಶಂಕರ್ನಾಗೆ ಇರ್ಬೋದು ಅಂತ. ಶಂಕರ್ನಾಗ್ ಆಗ್ತಾನೆ ನನ್ನ ಕಾರ್ ಇತ್ತು. ಅವಾಗ ನನ್ನ ಹತ್ರ ಒಂದು ಕಾರ್ ಇತ್ತು, 4141 ಅಂತ ಕಾರ್. 4141 ಅಂತ ಇತ್ತು. ಅವನು 118 ಕಾರ್ ಬಂತು, ಬೂದು ಕಲರ್ದು 118 ಕಾರ್ ಬಂತು. ಆ ಕಾರನ್ನು ತೊಗೊಳಕ್ಕೆ ನಾವು ಇವರ ಆ ಮಹೇಶ್ವರ ಸಿನಿಮಾಯಿಂದ ನಾನು ಶಂಕರ್ನಾಗು ನನ್ನ ಗಾಡಿನಲ್ಲಿ ಅವನು ಡ್ರೈವ್ ಮಾಡ್ತಾ ಬೆಂಗಳೂರು ಬಂದ. ಬಹುಶಃ ಶಂಕರ್ನಾಗು ಅಂಬರೀಷ್ ಎಲ್ಲ ಗೊತ್ತಲ್ಲ ಯಾವ ಸ್ಪೀಡಲ್ಲಿ ಹೋಗ್ತಾರೆ ಅಂತ. ಫುಟ್ಪಾತ್ ಇದ್ರೆ ಫುಟ್ಪಾತ್ ಮೇಲೆ ಹೊಡೋರು. ಕೇವಲ 2 ಗಂಟೆಲಿ ಬೆಂಗಳೂರು ತಲುಪಿದ ನಂತರ ಅವನು ಗಾಡಿ ತೊಗೊಂಡು ನನ್ನ ಗಾಡಿನ ನಾನು ಬಿಟ್ಟೆ, ಅವ್ರ ಗಾಡಿನ ತೊಗೊಂಡು ಬಂದ್ವಿ. 118 ಬೂದು ಕಲರ್ದು. ಬರ್ತಾ ನಾನು ಹೇಳಿದೆ, ನನಗೂ ಒಂದು ಸಲ ಓಡಿಸ್ಬೇಕು, ಗಾಡಿ ಕೊಡು ಅಂತ ಕೇಳಿದೆ. ಬೇಡ, ನಿನಗೆ ಬೆಂಗಳೂರಿನಲ್ಲಿ ಬಂದ್ಮೇಲೆ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಬಂದಿದ್ದು. ಅಲ್ಲೊಂದು ಮತ್ತೊಂದು ಘಟನೆ ಆಗುತ್ತೆ. ನನ್ನ ಡಾಕ್ಟರ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಅದ್ರಲ್ಲಿ ಪ್ರಮೀಳಾ ಜೋಶಿನ ಆ್ಯಕ್ಟ್ ಮಾಡಿದ್ಲು. ಬಂದಾಗ ಇದಕ್ಕೆ ತಲೆ ಸುತ್ತು ಬಂತು. ತಲೆ ಸುತ್ತು ಬಂದ ತಕ್ಷಣ ಅಲ್ಲಿದ್ದ ಡಾಕ್ಟ್ರುಗಳು ಕೈ ಹಿಡಿದು ಗುಡ್ ನ್ಯೂಸ್ ಅಂತಂದರು. ಗುಡ್ ನ್ಯೂಸ್, ಮೈಸೂರಿನ ಚಾಮುಂಡೇಶ್ವರಿ ಆಶೀರ್ವಾದ. ಇವತ್ತು ನಾನು ಮರೆಯಲ್ಲ. ಇವತ್ತು ಮೇಘನ ಏನಿದ್ದಾಳೆ, ಅದು ಆ ಸಿನಿಮಾದಲ್ಲಿ ಆದಂಥ ಒಂದು ಘಟನೆ. ಶಂಕರ್ನಾಗು ಪ್ರಮೀಳನ ಎತ್ಕೊಂಡು ಎಲ್ಲ ಕುಣಿದ್ರು, ಎಲ್ಲರೂ ಸಂಭ್ರಮವನ್ನು ಪಟ್ಟರು. ಇದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಇದು ಮಹೇಶ್ವರ ಸಿನಿಮಾದಲ್ಲ ನಡೆದಂಥ ಘಟನೆ. ಆಮೇಲೆ ಏನು ನಡೀತು ಅನ್ನೋದಕ್ಕೆ ಬಗ್ಗೆ ನಾನು ವಿವರಣೆ ಕೊಡಬೇಕಾಗಿಲ್ಲ. 1990 ಸೆಪ್ಟೆಂಬರ್ 30 ಅಷ್ಟೇ. ಧನ್ಯವಾದಗಳು.